ದೇವದರ್ಶನ ಗುಡಾರ ಅಥವಾ ಪ್ರತ್ಯಕ್ಷ ಗುಡಾರ ಅಥವಾ ಟ್ಯಾಬರ್ನಿಕಲ್ ಎಂಬುದ ಕರೆಯುವಂತಹ ಹಳೆ ಒಡಂಬಡಿಕೆಯ ಈ ಒಂದು ವ್ಯವಸ್ಥೆ ಅದು ದೇವರನ್ನ ಸಂಧಿಸಲು, ದೇವರೊಂದಿಗೆ ಒಂದು ಒಂದು ಅನುಬಂಧ ಸಂಬಂಧವನ್ನ ಮುಂದುವರಿಸಲು, ದೇವರ ಸಂಪರ್ಕದಲ್ಲಿ ದೇವಜನರು ಜೀವಿಸಲು ದೇವರು ಯೋಜಿಸಿದ ಒಂದು ವಿಶೇಷವಾದಂತಹ ವ್ಯವಸ್ಥೆ ಆಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಹಾಗೆ, ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರಿರಿ. ಮತ್ತು ವಿಮೋಚನ ಕಂಡ 25ನೇ ಅಧ್ಯಾಯದಲ್ಲಿ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುವುದಕ್ಕಾಗಿ ನನಗೆ ಒಂದು ದೇವಾಲಯವನ್ನು ನೀವು ಕಟ್ಟಿಸಬೇಕು. ಆತನು ಹೇಳಿದ್ದು ನನ್ನನ್ನು ಬಿಟ್ಟು ನೀವೇನು ಮಾಡಲಾರ್ರಿ ಎಂಬುದಾಗಿ. ಕರ್ತನಾದ ಯೆಹೋವನು ಹೇಳಿದ್ದೇನೆಂದ್ರೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತೇನೆ. ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುವುದಕ್ಕಾಗಿ, ನಿಮ್ಮ ಪ್ರಯೋಜನಕ್ಕಾಗಿ ಎಂಬ ಅರ್ಥವು ಅದು ನಮಗೆ ಕೊಡುವಂತದ್ದಾಗಿದೆ. ದೇವಜನರ ಪ್ರಯೋಜನ, ದೇವಜನರ ಒಳಿತಿಗಾಗಿ, ದೇವಜನರ ಕ್ಷೇಮಕ್ಕಾಗಿ ದೇವರು ಅಲ್ಲಿ ವಾಸ ಮಾಡುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. ನಾವು ಉದಾಹರಣೆಗೆ ವಿಮೋಚನೆ ಕಂಡ 3ನೇ ಅಧ್ಯಾಯದಲ್ಲಿ ಸಿನಾಯಿ ಪರ್ವತದ ಮೇಲೆ ಅಲ್ಲಿ ಮೋಶೆಯೊಂದಿಗೆ ದೇವರು ಸಂಭಾಷಿಸುವಾಗ ಹೇಳಿದ್ರೆ, ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ ಮತ್ತು ಅವರನ್ನು ಬಿಡಿಸುವುದಕ್ಕಾಗಿ ನಾನು ಇಳಿದು ಬಂದಿದ್ದೇನೆ. ಸೊ ದೇವಜನರ ವ್ಯವಸ್ಥೆ, ದೇವಜನರ ಉದ್ದೇಶ, ದೇವಜನರ ಯೋಜನೆಗಾಗಿ ದೇವರು ಯಾವಾಗಲೂ ಪರಿತಪ್ಪಿಸುವಂತನಾಗಿದ್ದಾನೆ. ಸೊ ಹಾಗಾಗಿ ಈ ಒಂದು ದೇವದರ್ಶನ ಗುಡಾರ ಮತ್ತು ದೇವಜನರ ಒಂದು ಜೀವನ ಶೈಲಿಯು ಇದೆಲ್ಲವೂ ಆತನು ನಮ್ಮನ್ನು ನಡೆಸುವಂತ ವಿಧಾನವು ನಮ್ಮ ಪ್ರಯೋಜನಾರ್ಥವಾಗಿ, ನಮ್ಮ ಮೇಲಿಗಾಗಿ, ನಮ್ಮ ಒಳಿತಿಗಾಗಿ. ದೇವದರ್ಶನ ಗುಡಾರದಲ್ಲಿ ಸುಮಾರು 3 ಭಾಗಗಳು: ಆವರಣವು, ಪರಿಶುದ್ಧವಾದ ಸ್ಥಳವು ಮತ್ತು ಅತಿ ಪರಿಶುದ್ಧವಾದ ಸ್ಥಳವು. ಆಗ ಇಸ್ರಾಯೇಲರು ಕೆಲವು ಸಾರಿ ಅವರು ಸಂಕೋಚಕ್ಕೆ ಅಥವಾ ತುಂಬಾ ಇಕ್ಕಟ್ಟಿಗೆ ಗುರಿಯಾಗಿಲೂ ಕೂಡ ಇತ್ತು. ಯಾಜಕರು ಮಾತ್ರವೇ ಪ್ರವೇಶ ಮಾಡಬೇಕಾ, ಉಳಿದವರು ಪ್ರವೇಶ ಮಾಡಬಾರದಾ, ನಮಗೆ ದೇವರನ್ನು ಸಂಧಿಸಲು ಅವಕಾಶಗಳಿಲ್ವಾ, ಅಥವಾ ಯಾಜಕರೊಂದಿಗೆ ದೇವರು ಮಾತಾಡುತ್ತಾನ, ನಮ್ಮೊಂದಿಗೆ ಮಾತಾಡೋದಿಲ್ವಾ? ಅನೇಕ ವಿಧವಾದ ವಾದ ವಿವಾದಗಳಿತ್ತು. ಸೊ ಇದೆಲ್ಲವೂ ಕೂಡ ಇದು ದೇವರ ಅನುಕೂಲ ಮತ್ತು ದೇವರ ಒಂದು ಇಷ್ಟಾನುಸಾರವಾಗಿಲ್ಲ, ಜನರ ಅನುಕೂಲಕ್ಕಾಗಿ, ಜನರ ಕ್ಷೇಮಕ್ಕಾಗಿ, ಜನರ ಒಳಿತಿಗಾಗಿ ದೇವರು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಪ್ರಿಯರೇ. ಸೊ ಆದುದರಿಂದ ಕೆಲವು ಸಾರಿ ಅಂದಿನ ಇಸ್ರಾಯೇಲರು, ದೇವ ಪ್ರಜೆಗಳಾದಂತ ಇಸ್ರಾಯೇಲರು ದೇವರ ಕಾರ್ಯಗಳನ್ನು, ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇತ್ತು ಪ್ರಿಯರೇ. ಸಾಮಾನ್ಯವಾಗಿ ಈ ಒಂದು ದೇವದರ್ಶನ ಗುಡಾರದ ಅನೇಕ ಅಂಶಗಳನ್ನ ನಾವು ಧ್ಯಾನ ಮಾಡುತ್ತಾ ಬಂದೆವು. ಆವರಣದಲ್ಲಿ ಇರುವಂತ ಒಂದು ಉಪಕರಣಗಳು ಅಂದ್ರೆ ಯಜ್ಞವೇದಿ ಆಗಿರ್ಬೋದು ಮತ್ತು ಗಂಗಾಳ, ಅನಂತರ ಒಂದು ತೆರೆ, ಅದನ್ನ ತೆರೆ ಅಥವಾ ಪರದೆ ಅಂತಾನೂ ಕೂಡ ಕರೀತಾರೆ. ಸೊ ಆ ಪರದೆ ದಾಟಿದ ನಂತರ ಪರಿಶುದ್ಧವಾದ ಸ್ಥಳದಲ್ಲಿ ಅಲ್ಲಿ ದೀಪಸ್ತಂಭವು ಮತ್ತು ಮೇಜಿನ ಮೇಲೆ ಇಡಲ್ಪಟ್ಟಂತ ರೊಟ್ಟಿಗಳು, ಅಲ್ಲಿ ಯಾಜಕನು ಪ್ರತಿನಿತ್ಯವೂ ಸೇವೆ ಮಾಡಬೇಕು. 2ನೇ ತೆರೆ ಸಮೀಪದಲ್ಲಿ ಧೂಪವೇದಿ ಇಡಲ್ಪಟ್ಟಿರುತ್ತದೆ. 2ನೇ ತೆರೆ ದಾಟಿದ ನಂತರ ಅತಿ ಪರಿಶುದ್ಧವಾದ ಸ್ಥಳವು ಅಥವಾ ಮಹಾಪರಿಶುದ್ಧವಾದ ಸ್ಥಳ ಎನಿಸಲ್ಪಡುವುದು, ಹೈ ಹೋಲಿ ಪ್ಲೇಸ್ ಎಂಬುದಾಗಿ. ಅಲ್ಲಿ ಮಹಾಯಾಜಕನು ಆತನು ವರ್ಷಕ್ಕೊಂದಾವರ್ತಿ ಅಲ್ಲಿ ಸೇವೆಗಳನ್ನು ನಿರ್ವಹಿಸಬೇಕಾಗುತ್ತದೆ. ಸೊ ದೇವದರ್ಶನ ಗುಡಾರವು ಇಸ್ರಾಯೇಲರು ಎಲ್ಲಿ ಅವರು ಇಳಿದುಕೊಳ್ಳುತ್ತಾರೋ ಆ ಡೇರೆಗಳ ಮಧ್ಯದಲ್ಲಿ ಗುಡಾರವು ಹಾಕಲ್ಪಡ್ತದೆ. ಮತ್ತು ಸುತ್ತಲೂ ಕೂಡ ಇಸ್ರಾಯೇಲರ ಗೋತ್ರಗಳಿಗೆ ತಕ್ಕಂತೆ 4 ಗೋತ್ರಗಳು ತಕ್ಕಂತೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಭಾಗಗಳಲ್ಲಿ ಗುಡಾರಗಳನ್ನ ಹಾಕಿಕೊಳ್ತಾರೆ. ಸೊ ಅದು ನಾವು ಕಳೆದ ದಿನಗಳಲ್ಲಿ ಅದನ್ನ ಸಂಕ್ಷಿಪ್ತವಾಗಿ ಕೂಡ ಧ್ಯಾನ ಮಾಡಿದ್ದೀವಿ. ಆದ್ರೆ ಇವತ್ತು ಧ್ಯಾನ ಮಾಡುವಂತ ಒಂದು ವಿಷಯ, ಕಳೆದ ವಾರದಲ್ಲಿ ನಾವು ಲೇವಿಯರ ಕುರಿತಾಗಿ ಧ್ಯಾನ ಮಾಡುದು. ಲೇವಿಯರು ಅವರ ಸೇವೆಗಳು, ಲೇವಿಯರು ಅವರ ಜವಾಬ್ದಾರಿಕೆಗಳು, ದೇವದರ್ಶನ ಗುಡಾರದಲ್ಲಿ ಅವರು
ನಿರ್ದಿಷ್ಟವಾಗಿ ನಿರ್ವಹಿಸಬೇಕಾದಂತ ಜವಾಬ್ದಾರಿಗಳ ಕುರಿತಾಗಿ ಕೂಡ ಧ್ಯಾನ ಮಾಡಿದ್ವಿ. ಮತ್ತು ಈ ಲೇವಿಯರು ಎಲ್ಲಿಂದ ಬಂದ್ರು? ಲೇವಿಯ ಕುಲದವನು, ಲೇವಿ ಕುಲದವನಿಂದ ಲೇವಿಯರು ಬಂದ್ರು. ಸೊ ಲೇವಿ ಕುಲದವರಿಂದ ಆರೋನನು ಬಂದನು. ಆರೋನ ವಂಶಸ್ಥರು ಯಾಜಕೋದ್ಯೋಗ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಲೇವಿಯು ಯಾಕೋಬನ ಮಗ, ಯಾಕೋಬನು ಇಸಾಕನ ಮಗ, ಇಸಾಕನು ಅಬ್ರಹಾಮನ ಮಗ. ಹೀಗೆ ಅನೇಕ ಸಂಗತಿಗಳನ್ನ ಕಳೆದ ವಾರ ನಾವು ಕ್ಲುಪ್ತವಾಗಿ ಧ್ಯಾನ ಮಾಡಿದ್ವಿ ಪ್ರಿಯರೇ. ಮಾತ್ರವಲ್ಲದೆ ಈ ವಾರ ನಾವು ಯಾಜಕರ ಕುರಿತಾಗಿ ನಾವು ಧ್ಯಾನ ಮಾಡೋಣ. ದೇವದರ್ಶನ ಗುಡಾರದಲ್ಲಿ ಯಾಜಕರ ಸೇವೆಯು ಬಹಳ ವಿಶೇಷವಾದದ್ದು, ವಿಶಿಷ್ಟವಾದದ್ದು ಕೂಡ. ದೇವರು ದೇವದರ್ಶನ ಗುಡಾರದ ಅಥವಾ ಪ್ರತ್ಯಕ್ಷ ಗುಡಾರದ ಪ್ರತಿಯೊಂದು ಚಿಕ್ಕ ಸೇವೆ ಅಥವಾ ದೊಡ್ಡ ಸೇವೆ ಯಾವುದನ್ನು ಕೂಡ, ಚಿಕ್ಕ ಸೇವೆಯನ್ನು ಸರಳ ರೀತಿಯಲ್ಲಿ ಆತನು ಬರೆಸಿಟ್ಟಿದ್ದನ್ನು, ದೊಡ್ಡ ಸೇವೆಯನ್ನು ವಿಶೇಷವಾಗಿ ಗಂಭೀರವಾಗಿ ಬರೆಸಿಟ್ಟಿದ್ದನ್ನು ನಾವು ಗಮನಿಸೋದಿಲ್ಲ. ಪ್ರತಿಯೊಂದು ಸೇವೆಯು ದೇವರ ದೃಷ್ಟಿಯಲ್ಲಿ ಪ್ರಾಮುಖ್ಯವಾದದ್ದು, ವಿಶೇಷವಾದದ್ದು ಮತ್ತು ಯೋಗ್ಯವಾದದ್ದು. ಹಾಗಾಗಿ ಚಿಕ್ಕ ಸೇವೆ ವಿಷಯದಲ್ಲಿಯೂ ಆತನು ವಿಶೇಷವಾಗಿ ಬರೆಸಿಟ್ಟಿದ್ದಾನೆ ಪ್ರಿಯರೇ. ಆದ್ರಿಂದ ಯಾಜಕ ಸೇವೆ ದೇವರ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠವಾದದ್ದು. ಅವರು ಹಾಕುವಂತ ಅಂಗಿಗಳು, ಅವರ ಚಡ್ಡಿಗಳು, ಅವರ ವಸ್ತ್ರಗಳು, ಅವರ ಯಾಜಕನ ಪತಕಗಳು, ಫಲಕಗಳು, ಮುಂಡಾಸ ಅಥವಾ ಅವರು ಧರಿಸುವಂತ ಕಾರ್ಯಗಳು, ಅವರು ಮಾಡುವಂತ ಸೇವೆ ವಿಧಾನಗಳು, ಅವರ ಕಾಲಾವಧಿ, ಅವರ ಗೋತ್ರಗಳು ದೇವರು ಬಹಳ ವಿಶೇಷವಾಗಿ ಬರೆಸಿಟ್ಟಿದ್ದಾನೆ ಪ್ರಿಯರೇ. ಹಾಗಾಗಿ ಪ್ರತಿಯೊಂದು ವಿಷಯ ಕೂಡ ದೇವರ ದೃಷ್ಟಿಯಲ್ಲಿ ಮುಖ್ಯವಾದದ್ದು ಮತ್ತು ಜವಾಬ್ದಾರಿಯುಳ್ಳದ್ದಾಗಿದೆ. ನಾವು ಅನೇಕ ಸಾರಿ ನೆನೆಸ್ತೇವೆ, ದೇವರ ಸಭೆಯಲ್ಲಿ ಇವನ್ ಹೊಸ ಒಡಂಬಡಿಕೆಯಲ್ಲೂ ಕೂಡ ಯಾವುದೇ ಸೇವೆಯು ಕೂಡ ಯಾರೊಬ್ಬರು ತಾತ್ಸಾರ ಮನೋಭಾವನೆಯಿಂದಲೇ ಮಾಡಬಾರದು ಎಂಬುದಾಗಿ ದೇವರು ಪ್ರತಿಯೊಂದು ಸೇವೆಯು, ಸಭೆಯ ಸೇವೆ, ಸುವಾರ್ತೆ ಸೇವೆ, ಪ್ರಾರ್ಥನಾ ಸೇವೆ, ಉಪದೇಶದ ಸೇವೆ, ಭಾಷಾಂತರದ ಸೇವೆ, ಅದು ಉಪಚಾರದ ಸೇವೆ, ಸುವಾರ್ತೆ ಸೇವೆ ಅಥವಾ ಸಹಕರಿಸುವ ಸೇವೆ, ಹಿರಿತನ ನಡೆಸುವ ಸೇವೆ, ಬೋಧಿಸುವ ಸೇವೆ, ಪ್ರಸಂಗಿಸುವ ಸೇವೆ, ಯಾವ ಸೇವೆ ಆದರೂ ಕೂಡ ಅದು ಸರಳವಾದದ್ದು ಅಥವಾ ಸಾಮಾನ್ಯವಾದದ್ದಲ್ಲ, ಬಹಳ ವಿಶೇಷವಾದದ್ದು, ಬಹಳ ಯೋಗ್ಯವಾದದ್ದಾಗಿದೆ. ಹಾಗಾಗಿ ದೇವರ ಸಭೆಯಲ್ಲಿ ಯಾವುದೇ ಸೇವೆಯನ್ನ ಯಾವುದೇ ಸೇವೆಯನ್ನು ನಿರ್ವಹಿಸುವವರು ಬಹಳ ಪ್ರಾಮುಖ್ಯವಾದ ಜವಾಬ್ದಾರಿಕೆಯಿಂದ ಮತ್ತು ವಿಶೇಷವಾದಂತ ಗಂಭೀರ ಭಾವನೆಯಿಂದ, ಯೋಗ್ಯವಾದಂತ ಮನಸ್ತತ್ವದಿಂದ ಆತನ ಸೇವೆಯಲ್ಲಿ ನಾವು ಮುಂದುವರಿಬೇಕಾಗಿದೆ. ಸೊ ಉದಾಹರಣೆಗೆ ಈ ಜೂಮ್ ವಿಷಯದಲ್ಲಿ ಕೂಡ ಹೇಳ್ಬೇಕಾದ್ರೆ ಬೇರೆ, ಇದು ಒಂದು ಪರಲೋಕದ ಸೇವೆ, ಪರಲೋಕದ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ಇದು ಲೌಕಿಕವಾದ ತಾಂತ್ರಿಕತೆಯಿಂದ ಕೂಡಿದಂತ ಒಂದು ವ್ಯವಸ್ಥೆ. ಮತ್ತು ಕೆಲವರು ಮಾತ್ರ ಕೂಡಿ ಬರ್ತಾರೆ. ಇದರಲ್ಲಿ ಯಾವುದೇ ಒಂದು ಲೌಕಿಕವಾದಂತ ಪ್ರಯೋಜನವಿಲ್ಲ, ಆದಾಯ ಇಲ್ಲ, ಹಣದ ವಿಷಯ ಇಲ್ಲ. ಆದ್ರೆ ಈ ಸೇವೆಯನ್ನು ಜವಾಬ್ದಾರಿ ಹೊತ್ತಿರ್ತವರು ಬಹಳ ಪ್ರಾರ್ಥನಾ ಪೂರ್ವಕವಾಗಿ, ಗಂಭೀರವಾಗಿ, ಜವಾಬ್ದಾರಿಕೆಯಿಂದ, ಕರ್ತವ್ಯ ಲೋಪವಿಲ್ಲದೆ ಇದನ್ನು ನಿರ್ವಹಿಸ್ತಾ ಇದ್ದಾರೆ. ಆದ್ರಿಂದಲೇ ಇದು ವರ್ಷಾನುಗಟ್ಟಲೆ ಈ ಸೇವೆ ಮುಂದುವರಿತಾ ಇದೆ. ಇದು ಲೌಕಿಕವಾದ ಹಿತದೃಷ್ಟಿಯಿಂದ ಪ್ರಾರಂಭ ಮಾಡಿರಬಹುದು, ಆದ್ರೆ ದೇವರು ಇದರ ಮೂಲಕವಾಗಿ ಆತ್ಮಿಕ ಚಟುವಟಿಕೆಗಳನ್ನು, ಆತ್ಮಿಕವಾದಂತ ತನ್ನ ಸೇವೆಯ ಕ್ರಿಯೆಗಳನ್ನು ನಿರ್ವಹಿಸುವುದಕ್ಕೆ ನಮ್ಮ ದೇವ ಜನರಿಗೆ ಅವಕಾಶ ಕೊಟ್ಟಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಏನ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ದೇವರಿಗೆ ಸಂಬಂಧಪಟ್ಟ ಯಾವುದೇ ಕೆಲಸಗಳು, ಯಾವುದೇ ಸೇವೆಯು ಅದು ಬಹಳ ಪ್ರಾಮುಖ್ಯವಾದದ್ದು ಮತ್ತು ವಿಶೇಷವಾದದ್ದು, ಮುಖ್ಯವಾದದ್ದು, ಅದು ಗಂಭೀರವಾದದ್ದು ಪ್ರಿಯರೇ. ಸೊ ನಾವು ಈ ಸಂದರ್ಭದಲ್ಲಿ ಯಾಜಕರ ಸೇವೆಯ, ಯಾಜಕರ ಕುರಿತಾಗಿ ನಾವು ಸ್ವಲ್ಪ ದೇವರ ವಾಕ್ಯವನ್ನ ಕಲಿಯೋಣ, ತಿಳಿದುಕೊಳ್ಳೋಣ. ನಾವೆಲ್ಲರೂ ದೇವರ ಪಾದ ಸಮಕ್ಷಮದಲ್ಲಿ ಕಲಿಯುವಂತವರಾಗಿದ್ರಿಂದ ದೇವರ ವಾಕ್ಯವನ್ನ ನಾವು ತಿಳಿದುಕೊಳ್ಳೋಣ, ಆಸಕ್ತಿಯಿಂದ ಕೇಳೋಣ. ವಿಮೋಚನೆ ಕಾಂಡ 28ನೇ ಅಧ್ಯಾಯ. ವಿಮೋಚನೆ ಕಾಂಡ 28ನೇ ಅಧ್ಯಾಯ 1ನೇ ವಚನದಿಂದ, ಒಂದು ವೇಳೆ ಯಾರಿಗಾರ ಅನುಕೂಲ ಇದ್ರೆ ನನಗೆ ಸಹಾಯ ಮಾಡಬಹುದು ಬೇರೆ.
ಯಾಜಕರು ಧರಿಸಬೇಕಾದ ದೀಕ್ಷಾ ವಸ್ತ್ರಗಳ ವಿಷಯ. ಇದಲ್ಲದೆ ನನಗೆ ಯಾಜಕ ಸೇವೆ ಮಾಡುವುದಕ್ಕೆ ನೀನು ನಿನ್ನ ಅಣ್ಣನಾದ ಆರೋನನನ್ನು, ಅವನ ಮಕ್ಕಳಾದ ನಾದಾಬ್, ಅಬಿಹು, ಎಲ್ಲಾಜಾರ್, ಈತಾಮಾರ್ ಎಂಬವರನ್ನು ಇಸ್ರಾಯೇಲರಲ್ಲಿಂದ ನಿನ್ನ ಹತ್ತಿರಕ್ಕೆ ಕರೆಸಬೇಕು. ನಿನ್ನ ಅಣ್ಣನಾದ ಆರೋನನಿಗೆ ತಕ್ಕ ಗೌರವವು ಅಲಂಕಾರವು ಉಂಟಾಗುವಂತೆ ಅವನಿಗೆ ದೀಕ್ಷಾ ವಸ್ತ್ರಗಳನ್ನು ಮಾಡಿಸಬೇಕು. ಯಾರಿಗೆ ನಾನು ಜಾಣತನದ ವರವನ್ನು ಪರಿಪೂರ್ತಿಯಾಗಿ ಅನುಗ್ರಹಿಸಿದ್ದೇನೋ ಅಂತ ಜಾಣರೆಲ್ಲರ ಸಂಗಡ ನೀನು ಮಾತಾಡಿ ಅವರ ಕೈಯಿಂದ ಆ ವಸ್ತ್ರಗಳನ್ನು ಸಿದ್ಧಪಡಿಸಬೇಕು. ಆರೋನ ಸಾಕು. ಥ್ಯಾಂಕ್ ಯು ಸಿಸ್ಟರ್. ನೀನು ಯಾಜಕೋದ್ಯೋಗ ನಿಮಿತ್ತವಾಗಿ ಆಲೋಚಿಸಬೇಕು ಎಂಬುದಾಗಿ ದೇವರು ಮೋಶೆಯೊಂದಿಗೆ ಮಾತಾಡಿದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. 28ನೇ ಅಧ್ಯಾಯ 1ನೇ ವಚನದಲ್ಲಿ, ನನಗೆ ಯಾಜಕ ಸೇವೆ ಮಾಡುವುದಕ್ಕೆ ನೀನು ನಿನ್ನ ಅಣ್ಣನಾದ ಆರೋನನನ್ನು, ಅವನ ಮಕ್ಕಳಾದ ನಾದಾಬ್, ಅಬಿಹು, ಎಲ್ಲಾಜಾರ್, ಈತಮಾರ್ ಎಂಬುವರನ್ನು ಇಸ್ರಾಯೇಲರಲ್ಲಿಂದ ನಿನ್ನ ಹತ್ತಿರಕ್ಕೆ ಕರೆಸಬೇಕು. ಅಂದ್ರೆ ದೇವದರ್ಶನ ಗುಡಾರವು, ಅದರ ವಸ್ತುಗಳು, ಉಪಕರಣಗಳು ಮತ್ತು ಅಲ್ಲಿನ ಸೇವೆಗಳು, ಅದರ ಮಾಡೋ ವಿಧಾನವು, ಯಾರು ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಸಂಪೂರ್ಣವಾದ ಜವಾಬ್ದಾರಿ ಕರ್ತನೆ ವಹಿಸಿಕೊಂಡು ಆತನು ತಾನೇ ಪ್ರೇರೇಪಿಸಲ್ಪಟ್ಟವರು ಅದನ್ನ ನಿರ್ವಹಿಸಬೇಕು. ಅರ್ಹತೆಯುಳ್ಳವರು ಆ ಸೇವೆಯಲ್ಲಿ ಮುಂದುವರಿಬೇಕು ಎಂಬುದಾಗಿ ದೇವರು ನೇಮಿಸಿದ್ದಾನೆ. ಯಾಜಕ ಸೇವೆ ವಿಷಯಕ್ಕೆ ಬಂದಾಗ ನಿನ್ನ ಅಣ್ಣನಾದ ಆರೋನನನ್ನು ಮತ್ತು ಅವನ ಮಕ್ಕಳನ್ನು ಕರೆಸಿ ಅವರಿಗೆ ಈ ಯಾಜಕೋದ್ಯೋಗವನ್ನು ಒಪ್ಪಿಸಬೇಕು, ಅವರು ಈ ಸೇವೆಯನ್ನು ನಿರ್ವಹಿಸಬೇಕು. ಅಲ್ಲಿ ಇನ್ನೂ ನಾವು ಓದುವುದಾದ್ರೆ 3ನೇ ವಚನದಲ್ಲಿ, ಯಾರಿಗೆ ನಾನು ಜಾಣತನದ ವರವನ್ನು ಪರಿಪೂರ್ತಿಯಾಗಿ ಅನುಗ್ರಹಿಸಿದ್ದೇನೋ ಅಂತ ಜಾಣರೆಲ್ಲರ ಸಂಗಡ ನೀನು ಮಾತನಾಡಿ ಅವರ ಕೈಯಿಂದ ಆ ವಸ್ತ್ರಗಳನ್ನು ಸಿದ್ಧಪಡಿಸಬೇಕು. ಆರೋನನು ಅವುಗಳನ್ನು ಧರಿಸಿಕೊಂಡು ನನ್ನ ಯಾಜಕನಾಗುವುದಕ್ಕೆ ಪ್ರತಿಷ್ಠಿತನಾಗುವನು. ಮಾಡಬೇಕಾದ ವಸ್ತುಗಳು ಯಾವುದಂದ್ರೆ ಪದಕದ ಚೀಲ, ಮಹಾಯಾಜಕ ಕವಚ, ಮೇಲಂಗಿ, ವಿಚಿತ್ರವಾದ ನಿಲುವಂಗಿ, ಮುಂಡಾಸ, ನಡುಕಟ್ಟು ಇವುಗಳೇ. ನಿನ್ನ ಅಣ್ಣನಾದ ಆರೋನನು ಅವನ ಮಕ್ಕಳು ನನ್ನ ಯಾಜಕರಾಗುವುದಕ್ಕೆ ಅವರಿಗೋಸ್ಕರ ಈ ದೀಕ್ಷಾ ವಸ್ತ್ರಗಳನ್ನು ಮಾಡಿಸಬೇಕು. ಜನರು ಕಾಣಿಕೆಯಾಗಿ ಕೊಡುವ ಚಿನ್ನವನ್ನು, ನೀಲಿ, ಧೂಮ್ರ, ರಕ್ತ ವರ್ಣಗಳ ದಾರವನ್ನು, ನಾರಿನ ಬಟ್ಟೆನ ಆ ಕೆಲಸಕ್ಕಾಗಿ ಉಪಯೋಗಿಸಬೇಕು. ನೋಡಿ, ಆರೋನನ ಮಕ್ಕಳಾದಂತ ನಾದಾಬ್, ಅಬಿಹು ಮತ್ತು ಈತಮಾರ್, ಎಲ್ಲಾಜಾರ್, ಈ 5 ಮಂದಿಯನ್ನ ಯಾಜಕತ್ವಕ್ಕಾಗಿ ನೀನು ನೇಮಿಸಬೇಕು. ಮತ್ತು ನಾನು ಯಾರ್ಯಾರಿಗೆ ಈ ವಸ್ತುಗಳನ್ನು ಮಾಡ್ಲಿಕ್ಕೆ ನಿಪುಣತೆಯನ್ನು ಅಥವಾ ಟ್ಯಾಲೆಂಟ್, ವಿಶೇಷವಾದ ಜಾಣತನವನ್ನು ಕೊಟ್ಟಿದ್ದೇನೋ ಅವರ ಕೈಯಿಂದ ಈ ಕೆಲಸವನ್ನು ಮಾಡಿಸ್ಬೇಕು, ಆ ವಸ್ತುಗಳನ್ನು ಸಿದ್ಧಪಡಿಸಬೇಕು ಎಂಬುದ ಕರ್ತನೆ ಹೇಳ್ತಾನೆ. ನೋಡಿ, ಇದೇ ರೀತಿಯಲ್ಲಿ ಮಾಡಿಸ್ಬೇಕು, ಈ ರೀತಿಯಲ್ಲೇ ಸಿದ್ಧಪಡಿಸ್ಬೇಕು, ಇಂಥವ್ರ ಕೈಲೇ ಮಾಡಿಸ್ಬೇಕು ಅಂದ್ರೆ ಇಲ್ಲಿ ಮೋಶೆ ಯಾವ ಜವಾಬ್ದಾರಿಕೆ ಹೊಂದಿದ್ದಾನೆ ಅಥವಾ ಮೋಶೆಯ ಕೆಲಸದ ಒಂದು ವಿಶೇಷತೆ ಏನು ನಮಗಿಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೋಶೆ ಏನು ಕೆಲಸ ಮಾಡಿಸ್ತಾ ಇಲ್ಲ. ಮೋಶೆ ಯಾರನ್ನೂ ಕೂಡ ಆರಿಸ್ಕೊಳ್ಳೋದಿಲ್ಲ. ಮೋಶೆ ಯಾರ ಬಳಿಗೆ ಹೋಗಂಗಿಲ್ಲ. ನಾನು ಯಾರ್ಯಾರಿಗೆ ಆ ಜಾಣ್ಮೆಯನ್ನು ಕೊಟ್ಟಿದ್ದೇನೋ, ತಿಳುವಳಿಕೆಯನ್ನು ಕೊಟ್ಟಿದ್ದೇನೋ ಅವರಿಂದಲೇ ಮಾಡಿಸ್ಬೇಕು. ಮತ್ತು ನಾನು ಯಾಜಕರಾಗುವುದಕ್ಕಾಗಿ ನೀನು ಆರಿಸ್ಕೊಳ್ಬೇಕಾಗಿಲ್ಲ, ನಾನೇ ಆರಿಸ್ಕೊಳ್ತೇನೆ. ಅವರು ನಿನ್ನ ಅಣ್ಣನಾದ ಆರೋನನು ಮತ್ತು ಅವರ ಮಕ್ಕಳು. ಒಂದು ನಿರ್ದಿಷ್ಟವಾದ ಹೆಸರನ್ನು ಕೂಡ ಕೊಟ್ಟಿದ್ದಾನೆ. ಮತ್ತು ವಸ್ತುಗಳನ್ನು ಹೀಗೆ ಇಂಥವೇ ಮಾಡಿಸ್ಬೇಕು, ಇವುಗಳನ್ನು ಬಿಟ್ಟು ಬೇರೆ ಮಾಡಿಸ್ಬಾರ್ದು, ಇವುಗಳಲ್ಲದೆ ಬೇರೆ ಮಾಡಿಸ್ಬಾರ್ದು. ಸೊ ಇವುಗಳನ್ನೇ ಮಾಡಿಸ್ಬೇಕು. ಅಂದ್ರೆ ದೇವದರ್ಶನ ಗುಡಾರದ ಸಂಪೂರ್ಣ ಜವಾಬ್ದಾರಿ, ವಸ್ತುಗಳು, ವ್ಯಕ್ತಿಗಳು, ಸೇವೆಗಳು, ಕಾಲಗಳು, ಸಮಯಗಳು, ಸಂಪೂರ್ಣ ಜವಾಬ್ದಾರಿಯು ಕರ್ತನ ಆಲೋಚನೆ ಮೇರೆಗೆ, ಸಂಕಲ್ಪದ ಮೇರೆಗೆ ಅದು ಮುಂದುವರಿಯುವಂತದ್ದಾಗಿದೆ ಎಂಬುದಾಗಿ ನಾವು ಮನವರಿಕೆ ಮಾಡಿಕೊಳ್ಬೇಕು. ಮತ್ತು ಯಾಜಕರನ್ನು ನೇಮಿಸಬೇಕು. ಯಾಜಕರನ್ನು ನಾವು ಈಗ
ದೇವದರ್ಶನ ಗುಡಾರದಲ್ಲಿ ಯಾಜಕರು ಯಾವ ಕೆಲಸ ಮಾಡುತ್ತಾರೆ ಅಥವಾ ಅವರ ಮುಖ್ಯವಾದ ಜವಾಬ್ದಾರಿ ಏನು, ಯಾಜಕರ ಒಂದು ಪ್ರಾಮುಖ್ಯವಾದಂತ ಅವರ ವಶಕ್ಕೆ ಕೊಡಲ್ಪಟ್ಟಂತ ಕರ್ತವ್ಯವೇನು ಎಂಬುದಾಗಿ ನಾವು ಒಂದೊಂದಾಗಿ ಧ್ಯಾನ ಮಾಡೋದಾದ್ರೆ, ಮೊಟ್ಟಮೊದಲಾಗಿ ಯಾಜಕರ ಒಂದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ, ಅವರ ಪ್ರಾಥಮಿಕವಾದ ಒಂದು ಪ್ರಧಾನ ಜವಾಬ್ದಾರಿಕೆಯನ್ನು ನಾವು ಗಮನಿಸೋಣ. ಅವರು ಧೂಪವನ್ನ ಹಾಕುವುದು, ದೀಪ ವೃಕ್ಷವನ್ನು ದೀಪ ಸ್ತಂಭವಾದ ವಿಷಯದಲ್ಲಿ ಸರಿಪಡಿಸುವುದು, ದೇವರ ಸನ್ನಿಧಿಯ ರೊಟ್ಟಿಗಳ ಮೇಜಿನ ರೊಟ್ಟಿಗಳ ವಿಷಯದಲ್ಲಿ ಆಸಕ್ತಿಯಿಂದಿರುವಂಥದ್ದು, ಯಜ್ಞಗಳನ್ನ ಸಮರ್ಪಿಸುವುದು, ಪ್ರಜೆಗಳನ್ನ ಆಶೀರ್ವದಿಸುವುದು ಮತ್ತು ಪ್ರಜೆಗಳ ಪಕ್ಷದಲ್ಲಿ ಅವರ ನ್ಯಾಯವನ್ನು ತೀರಿಸುವುದು ಮತ್ತು ಜನರ ವ್ಯಾಜ್ಯಗಳನ್ನ ಅವರು ಪಕ್ಷಪಾತವಿಲ್ಲದೆ ಸಮಾಧಾನ ಪಡಿಸುವುದು ಮತ್ತು ಧರ್ಮಶಾಸ್ತ್ರವನ್ನ ಅವರು ಅರ್ಥ ಮಾಡಿಕೊಳ್ಳುವ ಹಾಗೆ ಬೋಧಿಸುವುದು. ಇಷ್ಟು ಜವಾಬ್ದಾರಿಕೆಗಳು ಯಾಜಕರು ನಿರ್ವಹಿಸಬೇಕಾಗಿದೆ. ಒಂದು, ಅವರು ಯಾಜಕರು ಧೂಪ ಹಾಕಬೇಕು, ನಿತ್ಯವೂ ಅವರು ದೇವರಿಗೆ ಧೂಪ ಹಾಕಬೇಕು ಮತ್ತು ದೀಪಸ್ತಂಭವನ್ನ ಸರಿಪಡಿಸುತ್ತಿರಬೇಕು. ಮೂರನೇದಾಗಿ, ದೇವರ ಸನ್ನಿಧಿಯ ಆ ರೊಟ್ಟಿಗಳ ಮೇಜನ್ನ ಅನುಭವಿಸಬೇಕು ಮತ್ತು ಅದನ್ನ ಸಿದ್ಧಪಡಿಸಬೇಕು. ನಾಲ್ಕನೇದಾಗಿ, ಯಜ್ಞವೇದಿಯ ಮೇಲೆ ನಿತ್ಯವೂ ಬಲಿಗಳನ್ನು ಅರ್ಪಿಸುತ್ತಿರಬೇಕು. ಐದನೇದಾಗಿ, ಜನರನ್ನು ಕರ್ತನ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಆಶೀರ್ವದಿಸುತ್ತಿರಬೇಕು. ಆರನೇದಾಗಿ, ಜನರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ನ್ಯಾಯಬದ್ಧವಾದಂತ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು. ಮತ್ತು ಏಳನೇದಾಗಿ, ಅವರು ಧರ್ಮಶಾಸ್ತ್ರವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಮತ್ತು ಸರಿಯಾಗಿ ಬೋಧಿಸಬೇಕು. ಈ 7 ಅಂಶಗಳು ಯಾಜಕನು ಕ್ರಮಬದ್ಧವಾಗಿ ಎಡಬಿಡದೆ ಅನುಸರಿಸಬೇಕು ಮತ್ತು ಅವುಗಳನ್ನು ಆಚರಣೆಗೆ ತರಬೇಕು. ಅರಣ್ಯಕಾಂಡ 5ನೇ ಅಧ್ಯಾಯ 5ನೇ ವಚನ, ಯಾರಾದ್ರೂ ಬಿಡುವಿದ್ರೆ ನೀವು ಅದನ್ನ ಒಂದು ವಾಕ್ಯವನ್ನು ಓದಿದ್ದೇನೆ. ಅರಣ್ಯಕಾಂಡ 5ನೇ ಅಧ್ಯಾಯ 5ನೇ ವಚನ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ಓದಿ ಸಿಸ್ಟರ್. ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಮತ್ತೊಬ್ಬನನ್ನು ಮೋಸಗೊಳಿಸುವುದರಿಂದ ಯೆಹೋವನಿಗೆ ದ್ರೋಹ ಮಾಡಿ ಅಪರಾಧಿಗಳಾದರೆ ಅಂಥವರು ತಮ್ಮ ಅಪರಾಧವನ್ನು ಅರಿಕೆ ಮಾಡಬೇಕು. ಅದಲ್ಲದೆ ಅಪರಾಧ ಮಾಡಿದವನು ನಷ್ಟಪಟ್ಟವನಿಗೆ ಮೂಲ ದ್ರವ್ಯದ ಬೆಲೆಯೊಡನೆ 5ನೇ ಭಾಗವನ್ನು ಹೆಚ್ಚಾಗಿ ಕೊಡಬೇಕು. ದಂಡವನ್ನು ತೆಗೆದುಕೊಳ್ಳತಕ್ಕವನು ತೀರಿ ಹೋಗಿ ವಾದ್ಯನೂ ಇಲ್ಲದ ಪಕ್ಷಕ್ಕೆ ಆ ದ್ರವ್ಯವು ಯೆಹೋವನಿಗೆ ಸೇರಬೇಕು. ಅದು ಮತ್ತು ದೋಷ ಪರಿಹಾರಕ್ಕಾಗಿ ಸಮರ್ಪಿಸಲ್ಪಡುವ ಪ್ರಾಯಶ್ಚಿತ ಯಜ್ಞದ ಟಗರು ಈ 2 ಯಾಜಕನಿಗೆ ಆಗಬೇಕು. ಇಸ್ರಾಯೇಲರು ಪ್ರತ್ಯೇಕಿಸಿ ಯಾಜಕನಿಗೆ ಒಪ್ಪಿಸುವ ದೇವರ ವಸ್ತುಗಳೆಲ್ಲ ಯಾಜಕನಾಗುವುಗಳಿಗಾಗಿಯೇ ಇರಬೇಕು. ಒಬ್ಬನು ಯೆಹೋವನಿಗೆ ಮೀಸಲಾಗಿಟ್ಟಿದ್ದನ್ನು ಯಾವ ಯಾಜಕನಿಗೆ ತಂದು ಒಪ್ಪಿಸುತ್ತಾನೋ ಅದು ಅವನದಾಗಿಯೇ ಇರಬೇಕು. ಸಾಕು. ಇಲ್ಲಿ ಬಹಳ ಸಂಕ್ಷಿಪ್ತವಾಗಿ ಯಾಜಕರ ಸಂಬಂಧವಾಗಿಯೂ ಮತ್ತು ಅವರಿಗೆ ಒಪ್ಪಿಸುವ ವಸ್ತುಗಳ ವಿಷಯದಲ್ಲಿಯೂ ಯಾಜಕರು ತೆಗೆದುಕೊಳ್ಳಬೇಕಾದಂತ ನಿರ್ಣಯಗಳ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನ ಯಾಜಕರಿಗೆ ಒಪ್ಪಿಸಬೇಕು. ನೋಡಿ, 8ನೇ ವಚನದಲ್ಲಿ ಆ ದ್ರವ್ಯವು ಯೆಹೋವನಿಗೆ ಸೇರಬೇಕು, ಅದು ಮತ್ತು ದೋಷ ಪರಿಹಾರಕ್ಕಾಗಿ ಸಮರ್ಪಡಿಸುವ ಪ್ರಾಯಶ್ಚಿತ್ತ ಯಜ್ಞ ಟಗರು 2 ಯಾಜಕನಿಗೆ ಆಗ್ಬೇಕು. ಅಂದ್ರೆ ಯಾಜಕನಿಗೆ ಒಪ್ಪಿಸಬೇಕು. ಯಾಜಕನು ಯೆಹೋವನಿಗೆ ಸಂಬಂಧಪಟ್ಟ ಸೇವೆಗಳಲ್ಲಿ ಅವುಗಳನ್ನು ಉಪಯೋಗಿಸಬೇಕು.
ಮೊಟ್ಟ ಮೊದಲಾಗಿ ಯಾಜಕರ ಕರ್ತವ್ಯದ ವಿಷಯದಲ್ಲಿ ಅವರು ಸಂಪೂರ್ಣವಾಗಿ ದೇವರಿಗೆ ಪ್ರತಿಷ್ಠಿತರಾಗಿ ಜನರಿಂದ ತೆಗೆದುಕೊಳ್ಳುವ ವಸ್ತುಗಳು ದೇವರಿಗೆ ಪ್ರತಿಷ್ಠಿಸಿ ಜನರ ಪರವಾಗಿ ವ್ಯಾಜ್ಯವನ್ನ ತೀರಿಸಿ ಜನರಿಗೆ ಬೋಧಿಸಿ ಅವರನ್ನ ಸಮಾಧಾನ ಪಡಿಸಿ ಅವರ ಪರವಾಗಿ ದೇವರಿಗೆ ಧೂಪವನ್ನು ಹಾಕುವುದು, ಯಜ್ಞಗಳನ್ನ ಸಮರ್ಪಿಸುವುದು, ಅವುಗಳು ನಿತ್ಯವೂ ಮಾಡುವುದಕ್ಕೆ ಯಾಜಕನು ಸಿದ್ಧನಾಗಿರ್ಬೇಕು. ನಾವು ವಿಮೋಚನ ಕಾಂಡ 28ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಕೂಡ ನಾವು ಗಮನಿಸುವಾಗ, ವಿಮೋಚನೆ ಕಾಂಡ 28ನೇ ಅಧ್ಯಾಯ 29ನೇ ವಾಕ್ಯ, ದೈವ ನಿರ್ಣಯದ ಪದಕದ ಮೇಲೆ ಇಸ್ರಾಯೇಲರ ಕುಲಗಳ ಹೆಸರುಗಳು ಬರೆದಿರುವುದರಿಂದ ಆರೋನನು ಪವಿತ್ರ ಸ್ಥಾನದೊಳಗೆ ಹೋಗುವಾಗಲ್ಲ ಆ ಹೆಸರುಗಳನ್ನು ನಿತ್ಯವಾಗಿ ಯೆಹೋವನ ನೆನಪಿಗೆ ತರುವುದಕ್ಕಾಗಿ ತನ್ನ ಹೃದಯದ ಮೇಲೆ ವಹಿಸುವನು. ಸಾಕು. ಅಲ್ಲಿ ಇನ್ನೊಂದು ಮಾತು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಿತ್ಯವಾಗಿ ಯೆಹೋವನ ನೆನಪಿಗೆ ತರುವುದಕ್ಕಾಗಿ. ಅಂದ್ರೆ ನಿತ್ಯವೂ ಯೆಹೋವನಿಗೆ ಇಸ್ರಾಯೇಲರ ವಿಷಯದಲ್ಲಿ ನೆನಪಿಗೆ ತರಬೇಕು. ಹಾಗಾದ್ರೆ ಸೇವೆಯು ಕೂಡ ನಿತ್ಯವೂ ಮಾಡಬೇಕಾಗಿದೆ. ಯಾವುದೇ ಯಾಜಕ ಸೇವೆ, ದೇವದರ್ಶನ ಗುಡಾರದ ಸೇವೆ, ನಾನು ಹೇಳ್ತಾ ಇರೋದು ಮಹಾಯಾಜಕನ ಸೇವೆ ಅಲ್ಲ, ಯಾಜಕನ ಸೇವೆ. ಮಹಾಯಾಜಕನ ವರ್ಷಕ್ಕೊಂದಾವರ್ತಿ ಅತಿ ಪರಿಶುದ್ಧವಾದ ಸ್ಥಳವನ್ನು ಪ್ರವೇಶ ಮಾಡಬೇಕು. ಆದ್ರೆ ಯಾಜಕರಾದವರು ಅವರು ನಿತ್ಯವೂ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಇದೇ ಒಂದು ವಾಕ್ಯ ಭಾಗವನ್ನ ನಾವು ಇದೇ ವಿಮೋಚನ ಕಾಂಡ 27ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ದೀಪವು ಯಾವಾಗ್ಲೂ ಉರಿಯುವಂತೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿತ್ಯವೂ ಯಾಜಕ ಸೇವೆ ನಡೆಯುತ್ತಿರ್ಬೇಕು ಮತ್ತು ದೀಪವು ಯಾವಾಗ್ಲೂ ಉರಿಯಬೇಕು. ಸೊ ದೀಪವು ಯಾವಾಗ್ಲೂ ಉರಿಬೇಕಾದ್ರೆ ಅಲ್ಲಿ ಯಾವಾಗಲೂ ಕೂಡ ಅದನ್ನ ನೋಡಿಕೊಳ್ಳುವವರು, ಸಿದ್ಧಪಡಿಸುವವರು, ಆ ಸೇವೆಯಲ್ಲಿ ಮುಂದುವರು ಅಲ್ಲಿರ್ಬೇಕು. ಯಾಜಕನು ಬಹಳ ವಿಶೇಷವಾದ ರೀತಿಯಲ್ಲಿ ದೇವದರ್ಶನ ಗುಡಾರದಲ್ಲಿ ಸೇವೆಗಳನ್ನ ನಿರ್ವಹಿಸುವುದಕ್ಕೆ ಸಮರ್ಥನಾಗಿರಬೇಕಾಗಿದೆ. ಇನ್ನು ಯಾಜಕನು ಇನ್ನೊಂದು ವಾಕ್ಯದಲ್ಲಿ ಯಾಜಕರ ವಿಷಯದಲ್ಲಿ ನಾವು ಗಮನಿಸುವಾಗ ಅವರು ಧರ್ಮಶಾಸ್ತ್ರವನ್ನ ಜನರಿಗೆ ಸರಿಯಾಗಿ ಬೋಧಿಸುವನು ಕೂಡ ಆಗಿರ್ಬೇಕು. ಉದಾಹರಣೆಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 12ನೇ ಪ್ರಾಯದಲ್ಲಿದ್ದಾಗ ಆತನು ಶಾಸ್ತ್ರಿಗಳೊಂದಿಗೆ ಮಾತನಾಡುತ್ತಿದ್ದನೆಂಬುದಾಗಿ ಬರೆಯಲ್ಪಟ್ಟಿದೆ. ಶಾಸ್ತ್ರಿಗಳು ಅಂದ್ರೆ ಶಾಸ್ತ್ರಗಳನ್ನ ಶೋಧಿಸುವವರು, ಧರ್ಮಶಾಸ್ತ್ರ ಗ್ರಂಥದಲ್ಲಿ ಪರಿಣಿತರು, ಪ್ರವೀಣರು. ನೆಹೆಮಿಯ ಪುಸ್ತಕ, ದ ಬುಕ್ ಆಫ್ ನೆಹೆಮಿಯ ಚಾಪ್ಟರ್ 8:7, ನೆಹೆಮಿಯನ ಗ್ರಂಥ 8ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಗಮನಿಸುವಾಗ ನೆಹೆಮಿಯ 8:7, ಆಮೇಲೆ ಯೇಷುವ, ಬಾನಿ, ಶೆರೇಬ, ಯಾಮಿನ್, ಅಕ್ಕೂಬ್, ಶಬೆತೈ, ಹೋದಿಯ, ಮಾಸೆಯ, ಕೆಲಿಟ, ಅಜರ್ಯ, ಯೋಜಾಬಾದ್, ಹಾನಾನ್, ಪೆಲ ಎಂಬ ಲೇವಿಯರು ಧರ್ಮಶಾಸ್ತ್ರವನ್ನು ಜನರು ಗ್ರಹಿಸುವಂತೆ ಮಾಡಿದರು. ಜನರು ಎದ್ದು ನಿಂತ ನಂತರ ಅವರು ದೇವರ ಧರ್ಮಶಾಸ್ತ್ರ ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಲು ಜನರು ಗ್ರಹಿಸಿದರು. ನೋಡಿ, ಧರ್ಮಶಾಸ್ತ್ರ ಗ್ರಂಥವನ್ನ ಯಾಜಕರು ಓದಬೇಕು ಮತ್ತು ಅದರ ತಾತ್ಪರ್ಯವನ್ನ ಜನರು ಅರ್ಥ ಮಾಡಿಕೊಳ್ಳುವ ಹಾಗೆ ವಿವರಿಸಬೇಕು. ಜನರಿಗೆ ಸರಿಯಾಗಿ ವಿವರಣೆ ಅರ್ಥವಾಗಲಿಲ್ಲ ಅಥವಾ ಅವರು ಗ್ರಹಿಸಲಿಲ್ಲ, ಅವರು ತಿಳ್ಕೊಳ್ಳಿಲ್ಲವಾದ್ರೆ ಯಾಜಕರು ಅದನ್ನು ಓದುವುದು, ಆ ಸಮಯದಲ್ಲಿ ಜನರ ಪಕ್ಷವಾಗಿ ನಿಂತು ಜನರಿಗೆ ತಿಳಿಸುವುದು ವ್ಯರ್ಥವಾಗ್ತದೆ. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಕೂಡ ಅದೇ ಹೇಳಿದ್ದಾನೆ. ನಿಮ್ಮಲ್ಲಿ ಯಾರಾದ್ರೂ ವಾಣಿಯನ್ನು ಆಡುವುದಾದ್ರೆ ಅದರ ಅರ್ಥವನ್ನು ತಿಳಿಸದೆ ಹೋದರೆ ಅದು ಪ್ರಯೋಜನವಾಗುವುದಿಲ್ಲ.
ಅರ್ಥವನ್ನು ತಿಳಿಸದೆ ವಾಣಿಯನ್ನಾಡುವವನು ಓದುವುದಕ್ಕಿಂತ ಅಥವಾ ಹೇಳುವುದಕ್ಕಿಂತ ಅವನು ಮೌನವಾಗಿರೋದು ಒಳ್ಳೆಯದು ಸಭೆಯಲ್ಲಿ ಎಂಬುದಾಗಿ. ಸೊ ಹಾಗಾಗಿ ಧರ್ಮಶಾಸ್ತ್ರ ಗ್ರಂಥದ ಈ ಓದುವುದು ಅಥವಾ ತಿಳಿಸುವುದು ಅದು ಸ್ಪಷ್ಟವಾಗಿ ಜನರಿಗೆ ಅರ್ಥವಾಗುವಂತೆ ದೇವರು ವಾಕ್ಯಗಳ ಮೂಲಕವಾಗಿ ತನ್ನ ಮಾತುಗಳ ಮೂಲಕವಾಗಿ ನಮ್ಮೊಂದಿಗೆ ಆತನು ವ್ಯವಹರಿಸಲಿಕ್ಕಿದ್ದಾನೆ. ಆತನು ವ್ಯವಹಾರ ಮಾಡ್ತಾ ಇದ್ದಾನೆ, ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಆತನು ಪ್ರತ್ಯಕ್ಷವಾಗಿ ಯಾರೊಂದಿಗೂ ಕೂಡ ಮಾತನಾಡುವುದಿಲ್ಲ, ನೇರವಾಗಿ ಬಂದು ತನ್ನ ವಾಕ್ಯಗಳು, ತನ್ನ ಮಾತುಗಳು. ಅದೇ ಯೋಹಾನ ಬರೆಸುವಾರ್ತೆ ಮೊದಲನೇ ವಚನದಲ್ಲಿ ದೇವರಾಗಿತ್ತು ಮತ್ತು ಆ ವಾಕ್ಯವೆಂಬುವನು ನರಾವತಾರವೆತ್ತಿ ಆತನ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. 14ನೇ ವಚನ. ಹೆಬ್ರಿ ಗ್ರಂಥಕರ್ತನು ಬರೀತಾನೆ ಪ್ರೇರೆ, ಪೂರ್ವ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ಆತನು ನಾನಾ ವಿಧವಾಗಿ ಪ್ರವಾದಿಗಳ ಮೂಲಕವಾಗಿ ಮತ್ತು ತನ್ನ ಭಕ್ತರ ಮೂಲಕವಾಗಿ ಮಾತನಾಡಿದ ದೇವರು ಈ ಅಂತ್ಯ ಕಾಲದಲ್ಲಿ ತನ್ನ ಮಗನ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ ಆತ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಆ ವಾಕ್ಯವು ಪರಿಶುದ್ಧವಾದದ್ದು ಮತ್ತು ಅತಿ ಶ್ರೇಷ್ಠವಾದದ್ದು. ಸೊ ಹಾಗಾಗಿ ಯಾಜಕ ಸೇವೆ ಮಾಡೋದು ಮಾತ್ರವಲ್ಲ, ಧರ್ಮಶಾಸ್ತ್ರವನ್ನ ಬೋಧಿಸೋರಾಗಿರ್ಬೇಕು ಎಂಬುದೇ ಕೂಡ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನಾ ಇನ್ನೊಂದು ವಾಕ್ಯವನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಪ್ರಿಯರೇ. 28ನೇ 12ನೇ ವಾಕ್ಯದಿಂದ ಓದಿ. 28:12. ಆತನ ನೆನಪಿಗೆ ಆ 2 ರತ್ನಗಳನ್ನು ಹೆಗಲಿನ ಮೇಲಿರುವ ಕವಚದ ಪಟ್ಟಿಗಳಲ್ಲಿ ಬಿಗಿಸಬೇಕು. ಅವು ಇಸ್ರಾಯೇಲರ ಜ್ಞಾಪಕಾರ್ಥವಾದ ರತ್ನಗಳಾಗಿರುವವು. ಆರೋನನು ಯೆಹೋವನ ಸನ್ನಿಧಿಗೆ ಹೋಗುವಾಗೆಲ್ಲ ಇಸ್ರಾಯೇಲರ ಕುಲಗಳ ಹೆಸರುಗಳನ್ನು ಆತನ ನೆನಪಿಗೆ ತರುವುದಕ್ಕಾಗಿ ತನ್ನ 2 ಭುಜಗಳ ಮೇಲೆ ಧರಿಸಿಕೊಂಡು ಹೋಗುವನು. ಅಷ್ಟೇನಾ ಬ್ರದರ್? ಸಾಕು. ಓಕೆ. 28ನೇ ಅಧ್ಯಾಯ ವಚನ 12 ಮತ್ತು 19ನೇ ವಚನವನ್ನು ಓದಿಕೊಳ್ಳೋಣ. 19ನೇ ವಚನ. ನೀಲ ಪಚ್ಚೆಗಳನ್ನು 3ನೆಯ ಸಾಲಿನಲ್ಲಿ ಸುವರ್ಣ ರತ್ನ, ಗೋಮೇಧಕ, ಧೂಮ್ರ ಮಣಿಗಳನ್ನು, 4ನೆಯ ಸಾಲಿನಲ್ಲಿ ಪೀತರತ್ನ, ಬೇರುಲ್ಲ, ವೈಡೂರ್ಯಗಳನ್ನು ಚಿನ್ನದ ಜವೆಯ ಕಲ್ಲಿಗಳಲ್ಲಿ ಸೇರಿಸಬೇಕು. ಓಕೆ. ನಾವು 15ನೇ ವಚನದಲ್ಲಿ ಮತ್ತು ದೈವ ನಿರ್ಣಯದ ಚೀಲದ ಪದಕವನ್ನು ಗೂಟೆದಾರ ಕೆಲಸದಿಂದ ಮಾಡಿಸಬೇಕು. ಅಂದ್ರೆ ಯಾಜಕನು ಅವರ ನ್ಯಾಯಗಳನ್ನು ತೀರಿಸಬೇಕು ಮತ್ತು ಧರ್ಮಶಾಸ್ತ್ರವನ್ನ ಅವರಿಗೆ ಸರಿಯಾಗಿ ಬೋಧಿಸಬೇಕು. ಮತ್ತು 15ನೇ ವಚನದಲ್ಲಿ 28:15 ವಿಮೋಚನಾ ಕಾಂಡ, ದೈವ ನಿರ್ಣಯದ ಚೀಲದ ಪದಕವನ್ನು, ಅಂದ್ರೆ ಈ ದೈವ ನಿರ್ಣಯ ಅನ್ನೋದು ಯಾಜಕನಿಗೆ ಬಹಳ ವಿಶೇಷವಾಗಿ ಒಪ್ಪಿಸಲ್ಪಟ್ಟಂತ ಒಂದು ಸೇವೆ. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಮೂಲಕವಾಗಿ ಪವಿತ್ರಾತ್ಮ ನಮಗೆ ಬಯಲು ಮಾಡಿದ್ದೇನೆಂದ್ರೆ, ದೇವರ ಚಿತ್ತವನ್ನ ತಿಳಿದುಕೊಂಡು ಸೇವೆಯಾಗ್ಲಿ, ಪ್ರಸಂಗವಾಗ್ಲಿ, ವಿಶ್ವಾಸದ ಚಟುವಟಿಕೆಗಳಾಗ್ಲಿ ಮುಂದುವರಿಸಬೇಕೆಂಬುದಾಗಿ, ದೈವ ಚಿತ್ತಾನುಸಾರವಾಗಿ ಎಂಬುದಾಗಿ. ಈ ದೈವ ನಿರ್ಣಯ ಮತ್ತು ದೈವ ಚಿತ್ತ ಇವೆರಡು ಒಂದೇ ಪ್ರೇರೆ. ಸೊ ಯಾವಾಗ್ಲೂ ಕೂಡ ನಾವು ಪ್ರಾರ್ಥನೆ ಮೂಲಕವಾಗಿ ದೇವರ ಚಿತ್ತವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಈ 7 ಸೇವೆಗಳಲ್ಲಿ ಯಾಜಕನು ಆಸಕ್ತಿಯಿಂದ ನಿರ್ವಹಿಸಬೇಕೆಂಬುದಾಗಿ ನಾನು ಎರಡನೇದಾಗಿ ಅವರನ್ನ ಆರಿಸಿಕೊಳ್ಳುವ ಒಂದು ಉದ್ದೇಶ ಅಂದ್ರೆ, ಯಾಜಕರು ದೇವರಿಗೂ ಮತ್ತು ಮನುಷ್ಯರಿಗೂ ಅವರು ಮಧ್ಯವರ್ತಿಯಾಗಿದ್ದು ಸೇವೆ ಮಾಡಬೇಕಾಗಿದೆ. ಮೊಟ್ಟ ಮೊದಲು 7 ಅಂಶಗಳಿದೆ ಅವರು ಮಾಡುವ ಜವಾಬ್ದಾರಿಗಳು. ದೇವದರ್ಶನ ಗುಡಾರದಲ್ಲಿ ಅವರು ಮಾಡುವಂತ ಜವಾಬ್ದಾರಿಕೆ ಸೇವೆಗಳಲ್ಲಿ 7 ಅಂಶಗಳು. ಎರಡನೇದಾಗಿ ಅವರು ಆರಿಸಲ್ಪಟ್ಟ ಉದ್ದೇಶವು ಅವರು ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿಗಳಾಗಿ ಸೇವೆ ಮಾಡಬೇಕು. ಅಂದ್ರೆ ಜನರ ಸಂಗತಿಗಳು, ಜನರ ಅಗತ್ಯತೆಗಳು, ಅವರ ವಿಜ್ಞಾಪನೆಗಳು,
ಅವರಿಗಿರುವಂತ ಉದ್ದೇಶಗಳನ್ನ ದೇವರಿಗೆ ತಿಳಿಸುವಂತದ್ದು ಒಬ್ಬ ಯಾಜಕನ ಕರ್ತವ್ಯ ಮತ್ತು ಧರ್ಮ. ಸೊ ಹೊಸ ಒಡಂಬಡಿಕೆಯಲ್ಲಿ ಏನು ಬರೀತಾನೆ ಯಾಕೋಬನು, ನಿಮ್ಮಲ್ಲಿ ಯಾರಿಗಾದ್ರೂ ಅನಾರೋಗ್ಯವಿದ್ರೆ ನೀವು ಹಿರಿಯರನ್ನ ಕರೆಸ್ಕೊಂಡು ಪ್ರಾರ್ಥನೆ ಮಾಡಿಸ್ಕೊಳ್ಳಿರಿ. ಸೊ ಹಿರಿಯರು, ಸೇವಕರು, ಅವರು ಸಭೆಯಲ್ಲಿ ಯಾಜಕೋದ್ಯೋಗ ಮಾಡುವಂತವ್ರು ಮಧ್ಯವರ್ತಿಗಳಾಗಿ. ಕರ್ತನಾದ ಯೇಸು ಕ್ರಿಸ್ತನು ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿಯಾಗಿ ಲೋಕಕ್ಕೆ ಬಂದನು. ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ಆತನು ಪ್ರಾಣ ಕೊಟ್ಟನು. ಆತನು ಮಧ್ಯಭಾಗದಲ್ಲಿ ಆತನು ಜನನ ಪ್ರಾರಂಭವಾಯಿತು. ಸೊ ಆತನು ತನ್ನ ಕಾರ್ಯಗಳನ್ನು ಸಾಧಿಸಲು ಮನುಷ್ಯರಿಗೂ ದೇವರಿಗೂ ಮಧ್ಯವರ್ತಿಯಾಗಿ ತಾನು ಎಲ್ಲವನ್ನ ನಿರ್ವಹಿಸಿದನೆಂಬುದಾಗಿ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಯಾಜಕನು ಕೂಡ ಆ ರೀತಿಯ ಒಂದು ಮಧ್ಯವರ್ತಿಯಾಗಿ ತಾನು ಉದ್ದೇಶವನ್ನು ಸೇವೆಯಲ್ಲಿ ನಿರ್ವಹಿಸಬೇಕು. ಮತ್ತು ಯೆರೆಮೀಯನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವೊಂದು ವಾಕ್ಯವನ್ನು ಗಮನಿಸೋಣ. ದ ಬುಕ್ ಆಫ್ ಜೆರೆಮಿಯಾ ನೋಡಿ, 33ನೇ ಅಧ್ಯಾಯ 20ನೇ ವಾಕ್ಯ. ಯೆಹೋವನು ಇಂತೆನ್ನುತ್ತಾನೆ, ಎಫ್ರಾಯೀಮು ನನಗೆ ಪ್ರಿಯ ಪುತ್ರನೋ, ಮುದ್ದು ಮಗುವೋ ಏನೋ. 33:20ನೇ ವಾಕ್ಯದಲ್ಲಿ ಯೆಹೋವನು ಇಂತೆನ್ನುತ್ತಾನೆ, ನೀವು ಹಗಲಿರುಳೆಂಬ ನನ್ನ ನಿಬಂಧನೆಗಳನ್ನು ನಿಲ್ಲಿಸಿ ಹಗಲನ್ನು ഇരുಳನ್ನು ಅದರ ಸಮಯದಲ್ಲಿ ಉಂಟಾಗದಂತೆ ಮಾಡಬಹುದಾದರೆ, ಆಗ ನನ್ನ ದಾಸನಾದ ದಾವೀದನಿಗೂ ನನ್ನ ಸೇವಕರಾಗಿರುವ ಲೇವಿಯರಾದ ಯಾಜಕರಿಗೂ ನಾನು ಮಾಡಿದ ನಿಬಂಧನೆ ನಿಂತು ಹೋಗಿ ದಾವೀದನ ಸಿಂಹಾಸನಸೀನನಾಗಿ ಆಳತಕ್ಕ ಅವನ ಸಂತಾನದವನೊಬ್ಬರು ಉಳಿಯದೆ ಹೋದಾನು. ನೋಡಿ, ಯೆರೆಮೀಯ 33:20ನೇ ವಾಕ್ಯದಿಂದ ನಾವು ಗಮನಿಸುವಾಗ ಅಲ್ಲಿ ಲೇವಿಯರ ವಿಷಯ ಬರೆಯಲ್ಪಟ್ಟಿದೆ ಮತ್ತು ದಾವೀದನ ಸಂತಾನದ ವಿಷಯ ಬರೆಯಲ್ಪಟ್ಟಿದೆ. ನನ್ನ ಸೇವೆ ನಡೆಸುವ ಲೇವಿಯರ ಸಂಖ್ಯೆಯನ್ನು ಅಳಿಯಲಾಗದೆ ಎಂಬುದು 22ನೇ ವಚನ. ಆದರೆ ಲೇವಿಯರಾದ ಯಾಜಕರಿಗೂ ನಾನು ಮಾಡಿದ ನಿಬಂಧನೆ, ಅಂದ್ರೆ ಯಾಜಕರು ದೇವದರ್ಶನ ಗುಡಾರದ ಸೇವೆ ಮಾಡುವಂತ ಒಂದು ಒಡಂಬಡಿಕೆ ದೇವರು ಮಾಡಿಕೊಂಡಿದ್ದಾನೆ, ನಿಬಂಧನೆ ಮಾಡಿಕೊಂಡಿದ್ದಾನೆ. ಅವರು ನನಗೆ ಪ್ರತಿಷ್ಠಿತರಾಗಿ ನನ್ನ ಸೇವೆಯನ್ನು ಹೀಗೆ ಮಾಡಬೇಕು, ಈ ವಿಧಾನದಲ್ಲೇ ಮಾಡಬೇಕು, ಅವರ ಸೇವೆಯು ತಪ್ಪಿ ಹೋಗಬಾರದು, ಬದಲಾಗಬಾರದು ಎಂಬುದಾಗಿ ದೇವರು ಯಾಜಕರೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಸೊ ಹಾಗಾಗಿ ಆ ಸೇವೆಯನ್ನು ಅವರು ದೇವರಿಗೆ ಯೋಗ್ಯವಾದ ರೀತಿಯಲ್ಲಿ, ದೇವರಿಗೆ ತಕ್ಕ ರೀತಿಯಲ್ಲಿ ನಿರ್ವಹಿಸಬೇಕಾಗಿದೆ. ಪ್ರಿಯರು, ನಾವು ಇಬ್ರಿ ಬರೆದ ಪತ್ರಿಕೆ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಇಬ್ರಿ 9:6, ಯಾಜಕರು ದೇವದರ್ಶನ ಗುಡಾರದಲ್ಲಿ ಅಲ್ಲಿ ಪ್ರವೇಶ ಮಾಡಿದಾಗ ಯಾವಾಗಲೂ ಗುಡಾರದ ಮುಂದಣ ಬಾಗಿಲೊಳಗೆ ಹೋಗಿ ದೇವಾರಾಧನೆ ನಡೆಸುತ್ತಾರೆ. 2ನೇ ಭಾಗದೊಳಗೆ ಮಹಾಯಾಜಕನೊಬ್ಬನೇ ಒಂದೇ ಸಾರಿ ಹೋಗುತ್ತಾನೆ. ಅಲ್ಲಿ ಗುಡಾರದ ಬಾಗಿಲಿನಿಂದ ನೇರವಾಗಿ ಪ್ರವೇಶ ಮಾಡಿ ದೇವಾರಾಧನೆ, ಈ ದೇವಾರಾಧನೆ, ದೇವಾಲಯದ ಸೇವೆ ಅದು ಯಾಜಕರಿಗೆ ವಿಶೇಷವಾಗಿ ಕೊಡಲ್ಪಟ್ಟದ್ದು. ಅದನ್ನ ದೇವರಿಗಾಗಿ ಅವರು ತಕ್ಕ ಸಮಯದಲ್ಲಿ ನಿರ್ವಹಿಸಬೇಕಾಗಿದೆ ಎಂಬುದಾಗಿ ದೇವರಲ್ಲಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಹಾಗಾದ್ರೆ ಯಾಜಕರ ನಿರ್ದಿಷ್ಟವಾದ ಸೇವೆ ವಿಷಯದಲ್ಲಿ ಮತ್ತು ಯಾರಿಗಾಗಿ ಅವರು ಸೇವೆ ಮಾಡಬೇಕಾಗಿದೆ ಎಂಬ ಆಲೋಚನೆಯು ಅವರು ಸರಿಯಾಗಿ ಗ್ರಹಿಸಿಕೊಂಡು ತನ್ನ ಕಾರ್ಯಗಳನ್ನು ನಿರ್ವಹಿಸಬೇಕು ಎಂಬುದಾಗಿ. ನಾವು ಅದೇ ಇಬ್ರಿ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನದಲ್ಲಿ ಕೂಡ ಗಮನಿಸುವಾಗ, 2ನೇ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಅವನು ರಕ್ತವನ್ನು ತಕ್ಕೊಳ್ಳದೆ ಹೋಗುವುದಿಲ್ಲ. ಆ ರಕ್ತವನ್ನು ತನಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರ ಸಮರ್ಪಿಸುತ್ತಾನೆ. ಈ ಏರ್ಪಾಟಿನಿಂದ ಗುಡಾರದಲ್ಲಿ ಮುಂದಣ ಭಾಗವಿರುವ ತನಕ ದೇವರ ಸಮಕ್ಷಮಕ್ಕೆ ಹೋಗುವ ಮಾರ್ಗವು ಇದುವರೆಗೂ ಪ್ರಕಟವಾಗಲಿಲ್ಲ. ಯಾಜಕನು ಅಲ್ಲಿ ಪ್ರಾಮುಖ್ಯವಾಗಿ ಜವಾಬ್ದಾರಿಯಾಗಿ ನಿರ್ವಹಿಸಬೇಕಾದಂತ ಸಂಗತಿಗಳೇನೆಂದ್ರೆ,
ಅವನು ರಕ್ತವನ್ನು ತೆಗೆದುಕೊಂಡು ಹೋಗಬೇಕು. 2 ಕಾರಣಗಳಿಗಾಗಿ ರಕ್ತ. ಅವನು ತನ್ನ ತಪ್ಪುಗಳು, ತನ್ನ ಪಾಪಗಳು ಮತ್ತು ಜನರ ಪಾಪಗಳು, ಈ 2 ಕಾರಣಗಳಿಗಾಗಿ ಅವನು ವರ್ಷಕ್ಕೊಂದಾವರ್ತಿ ಮಹಾಯಾಜಕನು ಗುಡಾರವನ್ನು ಪ್ರವೇಶ ಮಾಡಿ ಸೇವೆ ಮಾಡಬೇಕು. ತನ್ನ ತಪ್ಪುಗಳು ಅಂತ ಹೇಳಿದ್ರೆ, ಸೊ ದೇವರ ಸಾನ್ನಿಧ್ಯಕ್ಕೆ ಬರುವಾಗ ಜನರ ಪರವಾಗಿ ನಿರ್ವಹಿಸುವ ಈ ಸೇವೆಯು ಮೊದಲು ತನ್ನನ್ನು ಶುದ್ಧ ಮಾಡಿಕೊಂಡು, ತನ್ನನ್ನು ಕ್ರಮಪಡಿಸಿಕೊಂಡು ಅನಂತರ ಜನಗಳ ಸೇವೆ ಮಾಡಬೇಕೆಂಬ ಉದ್ದೇಶವು ದೇವರಿಗಿತ್ತು. ನಾವು ಉದಾಹರಣೆಗೆ ಯೆಹೋಶುವನ ಗ್ರಂಥದಲ್ಲಿ ಕೂಡ ಈ ವಾಕ್ಯವನ್ನು ಗಮನಿಸ್ತೇವೆ. ಯೆಹೋಶುವನ ಗ್ರಂಥ 3ನೇ ಅಧ್ಯಾಯ, ಯೆಹೋಶುವನ ಗ್ರಂಥ 3ನೇ ಅಧ್ಯಾಯ 4ನೇ ವಚನದಲ್ಲಿ, ಆದ್ರೆ ನಿಮಗೂ ಮಂಜೂಷಕ್ಕೂ ಸುಮಾರು 2000 ಮೊಳ ಅಂತರವಿರಬೇಕು, ಹತ್ತಿರ ಹೋಗಬಾರದು. ನೀವು ಹೀಗೆ ಹೋಗತಕ್ಕ ಮಾರ್ಗವು ನಿಮಗೆ ಗೊತ್ತಾಗುವುದು, ಆ ಮಾರ್ಗದಲ್ಲಿ ನೀವು ಮುಂಚೆ ಬರಲಿಲ್ವಲ್ಲ ಅಂದರು. ಇದಲ್ಲದೆ ಯೆಹೋಶುವನ ಜನರಿಗೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ಮತ್ತು ಯಾಜಕರಿಗೆ, ಒಡಂಬಡಿಕೆ ಮಂಜೂಷನ್ನು ಹೊತ್ತುಕೊಂಡು ಜನರ ಮುಂದಾಗಿ ನಡೆದು ಹೊಳೆ ದಾಟಿರಿ ಎಂದು ಆಜ್ಞಾಪಿಸಲು ಅವರು ಆ ಮಂಜೂಷನ್ನು ಹೊತ್ತುಕೊಂಡು ಅವರ ಮುಂದಾಗಿ ಹೋದರು. ನಾವು 3ನೇ ವಚನವನ್ನ ಒಂದು ವಾಕ್ಯದಲ್ಲಿ ಗಮನಿಸೋಣ. 3ನೇ ವಚನ, ಯಾಜಕರಾದ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆ ಮಂಜೂಷರು ಒತ್ತಿರುವಾಗಲೇ ಕಂಡ ಕೂಡಲೇ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಅದರ ಹಿಂದೆ ಹೋಗಿರಿ. ಇಲ್ಲಿ ಯಾಜಕರ ಸಿದ್ಧತೆ, ಯಾಜಕರ ಶುದ್ಧತೆ ಬಹಳ ಸ್ಪಷ್ಟವಾಗಿ ಬಯಲ್ಪಟ್ಟಿದೆ. ಯಾಜಕರು ಮಂಜೂಷ ಹೊರುವಾಗ ಅವರು ಶುದ್ಧಪಡಿಸಿಕೊಳ್ಳುವರು, ಯಾಜಕರು ಮಂಜೂಷ ಹೊತ್ತು ನಡೆಯುವಾಗ ಅವರ ಹಿಂದೆ ಶುದ್ಧಪಡಿಸಿಕೊಂಡು ನೀವು ಹೊರಟು ಹೋಗ್ಬೇಕು. ಅಂದ್ರೆ ದೇವರ ಪ್ರಾಥಮಿಕವಾದ ಉದ್ದೇಶ, ಪ್ರಧಾನ ಉದ್ದೇಶ ಏನಂತ ಹೇಳಿದ್ರೆ ಶುದ್ಧೀಕರಣವು ಮತ್ತು ಪ್ರತ್ಯೇಕತೆಯು ಬಹಳ ಪ್ರಾಮುಖ್ಯವಾದದ್ದು ಪ್ರಿಯರೇ. ಜನರು ಶುದ್ಧಿಯಾಗಬೇಕು ಮತ್ತು ಯಾಜಕರು ಶುದ್ಧಿಯಾಗಬೇಕು. ಹಾಗಾಗಿ ಈ ಒಂದು ಬಲಿಯರ್ಪಣೆ ಮತ್ತು ಸಮರ್ಪಣೆಯ ಒಂದು ಸೇವೆಯು ಅದು ಮುಂದುವರಿತಿರ್ಬೇಕೆಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅವರು ಜನರ ತಪ್ಪುಗಳಿಗಾಗಿಯೂ ಮತ್ತು ಯಾಜಕರ ತನ್ನ ತಪ್ಪುಗಳಿಗಾಗಿಯೂ ಬಲಿಗಳನ್ನು ಅರ್ಪಿಸಬೇಕೆಂಬುದಾಗಿ. ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಒಬ್ಬ ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ, ಯಾಜಕನ ಸೇವೆಯನ್ನು ನಿರ್ವಹಿಸುವನಾಗಿದ್ದಾನೆ. ಯೇಸು ಕ್ರಿಸ್ತನು ಲೇವಿ ಗೋತ್ರದಲ್ಲಿ ಹುಟ್ಟಿದವನಲ್ಲ, ಯಹೂದ ಕುಲದಲ್ಲಿ ಹುಟ್ಟಿದವನು. ಆದರೂ ಕೂಡ ಯಹೂದ ಕುಲದಲ್ಲಿ ಹುಟ್ಟಿದ ಯೇಸು ಕ್ರಿಸ್ತನು ದೇವರಿಗೆ ಯೋಗ್ಯವಾದ ಮತ್ತು ವಿಶೇಷವಾದ ಸೇವೆಯನ್ನು ನಿರ್ವಹಿಸುವಂತವನು ಎಂಬುದಾಗಿ ಹೆಬ್ರಿ ಗ್ರಂಥ ಕರ್ತನು ಬಹಳ ಸ್ಪಷ್ಟವಾಗಿ ಬರೆದಿದ್ದಾನೆ ಪ್ರಿಯರೇ. 7ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಗಮನಿಸುವಾಗ, ಇಬ್ರಿ 7:27ರಲ್ಲಿ, ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ಲೇವಿಕ ಯಾಜಕರಂತೆ ತಮ್ಮ ಪಾಪಗಳಿಗಾಗಿ ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವಂತ ಅವಶ್ಯವಿಲ್ಲ. ಯೇಸು ಕ್ರಿಸ್ತನು ತಾನು ಯಹೂದ ಕುಲದಲ್ಲಿ ಹುಟ್ಟಿದಂತ ಒಬ್ಬ ಸಾಮಾನ್ಯ ವ್ಯಕ್ತಿ. ಆತನು ಆರೋನನ ವಂಶಸ್ಥನೂ ಅಲ್ಲ ಅಥವಾ ಲೇವಿ ಕುಲದವನಲ್ಲ. ಆದ್ರೆ ಯಹೂದ ಕುಲದಲ್ಲಿ ಹುಟ್ಟಿದಂತ ಯೇಸು ಕ್ರಿಸ್ತನು ಒಬ್ಬ ಸಮರ್ಥನಾದ ಯಾಜಕನಾಗಿದ್ದಾನೆ, ದೇವರಿಗೆ ಯೋಗ್ಯವಾದ ಯಾಜಕನಾಗಿದ್ದಾನೆ. 26ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು. ಲೇವಿ ಕುಲದ ಯಾಜಕರಾದರೂ ಅವರು ತಮ್ಮ ಪಾಪಗಳಿಗಾಗಿ ಮತ್ತು ಜನರ ಪಾಪಗಳಿಗಾಗಿ ಅವರು ಯಜ್ಞಗಳನ್ನು ಸಮರ್ಪಿಸಬೇಕಾಗಿತ್ತು. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ವಿಷಯಕ್ಕೆ ಬರುವಾಗ ಈತನು ಸಂಪೂರ್ಣವಾಗಿ ಪರಿಶುದ್ಧನಾಗಿದ್ದರಿಂದ, ನಿರ್ದೋಷಿಯನಾಗಿದ್ದರಿಂದ, ಪಾಪರಹಿತನಾಗಿದ್ದರಿಂದ ಈತನು ತನಗೋಸ್ಕರ ಯಜ್ಞಗಳನ್ನು ಸಮರ್ಪಿಸಬೇಕಾದ ಅವಶ್ಯವಿಲ್ಲ.
ಹಾಗಾಗಿ ಒಂದೇ ಸಾರಿ ನಮ್ಮೆಲ್ಲರ ಪಾಪಗಳು ಮತ್ತು ದ್ರೋಹಗಳ ಅಪರಾಧಗಳನ್ನು ಕ್ಷಮಿಸುವುದಕ್ಕಾಗಿ ನಮ್ಮ ಪರವಾಗಿ ಆತನು ಯಜ್ಞವಾಗಿ ಸಮರ್ಪಣೆ ಮಾಡಿಕೊಂಡನು. ಅದು ಮಾತ್ರವಲ್ಲ, ಹೆಬ್ರಿಗರ್ತನ ಮತ್ತೊಂದು ಅಂಶವನ್ನ ಸ್ಪಷ್ಟವಾಗಿ ಬರೆದಿದ್ದಾನೆ. 6ನೇ 20ನೇ ವಾಕ್ಯದಲ್ಲಿ, ಯೇಸುವು ಸದಾಕಾಲವು ಮೆಲ್ಕಿಸೆದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. ಇಲ್ಲಿ ಗ್ರಹಿಸುವಂತ ಅಂಶ ಏನಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯ ಯಾಜಕರಿಗಿಂತಲೂ ಶ್ರೇಷ್ಠವಾದ ಯಾಜಕನು, ಗುಡಾರದ ಸೇವೆಗಿಂತಲೂ ಶ್ರೇಷ್ಠವಾದ ಸೇವೆ, ಅವರರ್ಪಿಸುವ ಬಲಿಯರ್ಪಣೆಗಳಿಗಿಂತಲೂ ಶ್ರೇಷ್ಠವಾದ ಬಲಿಯರ್ಪಣೆ ಕರ್ತನಾದ ಯೇಸು ಕ್ರಿಸ್ತ ತಾನೇ ಆತನು ಮಾಡಿದ್ದಾನೆ. ಮತ್ತು ಹಳೆ ಒಡಂಬಡಿಕೆ ಯಾಜಕರು ಅವರು ನಿತ್ಯವೂ ಬಲಿಗಳನ್ನು ಅರ್ಪಿಸಬೇಕಾಗಿತ್ತು. 9ನೇ ಅಧ್ಯಾಯ ಗಮನಿಸುವಾಗ 12ನೇ ವಾಕ್ಯದಲ್ಲಿ, ಹೋತ ಓರಿ ಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನು ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸಿದನು. ಅಂದ್ರೆ ಹಳೆ ಒಡಂಬಡಿಕೆ ಯಾಜಕರು ಅವರು ನಿತ್ಯವೂ ಅವರು ಯಜ್ಞಗಳನ್ನ ಸಮರ್ಪಿಸ್ತಾ ಇದ್ರು. ಅದು ಹೋತ ಓರಿಗಳ ಯಜ್ಞ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ನಿತ್ಯ ವಿಮೋಚನೆ, ನಿತ್ಯವೂ ಸಮರ್ಪಣೆ ಮಾಡಿಲ್ಲ, ಒಂದೇ ಸಾರಿ ಸಮರ್ಪಣೆ ಮಾಡಿದ್ದಾನೆ, ನಿತ್ಯ ವಿಮೋಚನೆ ಮಾಡಿದ್ದಾನೆ. ಅವರು ನಿತ್ಯವೂ ಸಮರ್ಪಣೆ ಮಾಡ್ತಾ ಇದ್ರು, ಆದ್ರೆ ಅವರ ಪಾಪವು ಯಾವಾಗ್ಲೂ ಕೂಡ ನೆನಪು ಬರ್ತಾ ಇತ್ತು, ಯಾವಾಗ್ಲೂ ಕೂಡ ಸ್ಮರಣೆಗೆ ಬರ್ತಾ ಇತ್ತು. ಆದ್ರೆ ಯೇಸು ಕ್ರಿಸ್ತನು ಮಧ್ಯವರ್ತಿಯಾಗಿ ಬಂದು ಶ್ರೇಷ್ಠವಾದಂತ ದೇವರ ಸೇವಕನಾಗಿ ಆತನು ಅರ್ಪಿಸಿದಂತ ಈ ಅರ್ಪಣೆಯು ಅದು ನಿತ್ಯ ವಿಮೋಚನೆಯನ್ನು ಸಂಪಾದಿಸಿದೆ. ಒಂದೇ ಸಾರಿ ದೇವರ ಸಾನ್ನಿಧ್ಯವನ್ನ ಪ್ರವೇಶಿಸಿದ್ದಾನೆ. ಯಾಕಂದ್ರೆ ಆತನು ಓರಿ ಕರಗಳ ರಕ್ತವನ್ನು ತೆಗೆದುಕೊಂಡಿಲ್ಲ, ಜಂತುಗಳ ರಕ್ತವನ್ನು ತೆಗೆದುಕೊಂಡಿಲ್ಲ, ಮತ್ತು ತನಗೋಸ್ಕರ ಯಾವ ಬಲಿಯರ್ಪಣೆ ಮಾಡಿಕೊಂಡಿಲ್ಲ. ಯಾಕಂದ್ರೆ ಆತನು ಸಂಪೂರ್ಣನಾಗಿ ಪರಿಶುದ್ಧನಾಗಿದ್ದರಿಂದ, ಸಂಪೂರ್ಣ ನಿರ್ದೋಷನಾಗಿದ್ದರಿಂದ ಆತನು ಜನರ ಪಾಪಗಳಿಗಾಗಿ ಮಾತ್ರವೇ ಆತನು ಬಲಿಯಾಗ ಮಾಡಿಕೊಂಡಿದ್ದಾನೆ. ಬೇರೆ ಇಲ್ಲಿ ನಾವು ಸ್ಪಷ್ಟವಾಗಿ ಗ್ರಹಿಸುವಂತ ಒಂದು ಮಾತೇನಂತ ಹೇಳಿದ್ರೆ, ಯಾಜಕನು ಗುಡಾರದ ಸೇವೆಯನ್ನು ನಿತ್ಯವೂ ಜನರ ಪರವಾಗಿಯೂ ತನ್ನ ಪರವಾಗಿಯೂ ತನ್ನ ಎಲ್ಲಾ ರೀತಿಯ ತಪ್ಪುಗಳನ್ನ ಒಪ್ಪಿಕೊಳ್ಳಬೇಕು. ಅದಕ್ಕೋಸ್ಕರ ಬಲಿಯರ್ಪಣೆ ಮಾಡಬೇಕು. ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶ್ರೇಷ್ಠನಾದ ಯಾಜಕನಾಗಿ ಆ ಕಾರ್ಯವನ್ನು ಅಥವಾ ಆ ಧರ್ಮಶಾಸ್ತ್ರದ ಆ ಧರ್ಮದ ವಿಧಿಯನ್ನು ಸಂಪೂರ್ಣವಾಗಿ ನೆರವೇರಿಸಿದ್ದಾನೆ. ಅಸಂಪೂರ್ಣತೆ ಇರುವ ಯಾಜಕರಂತೆ ಅಲ್ಲದೆ ಸಂಪೂರ್ಣವಾಗಿ ನಿರ್ವಹಿಸಿದ್ದಾನೆ. ಪ್ರೇರೆ, ಯಾಜಕೋದ್ಯೋಗ ಸೇವೆಯು ಎಷ್ಟು ಪ್ರಾಮುಖ್ಯವಾದದ್ದು ಮತ್ತು ಎಷ್ಟು ವಿಶೇಷವಾದದ್ದು ಎಂಬುದಾಗಿ ನಾವಿಲ್ಲಿ ಗ್ರಹಿಸ್ತಾ ಇದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಅಂತ ಪೇತ್ರನು 2ನೇ ಅಧ್ಯಾಯ 1ನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಆತನು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಬಿಡುಗಡೆ ಹೊಂದಿದ ಪ್ರತಿಯೊಬ್ಬರು ಯಾಜಕರೆಂಬುದಾಗಿ ಹೇಳಿದ್ದಾರೆ. ನಿಮ್ಮನ್ನು ಕತ್ತಲೊಳಗಿಂದ ಕರೆಯಲ್ಪಟ್ಟು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ನೀವು ಪ್ರಚಾರ ಮಾಡುವರಾಗುವಂತೆ ರಾಜವಂಶಸ್ಥರಾದ ಯಾಜಕರು. ಅಲ್ಲಿ ಅನೇಕ ಪಟ್ಟಿ ಇದೆ. ದೇವರಾದಕೊಂಡ ಜನಾಂಗವು, ದೇವರ ಸ್ವಕೀಯ ಪ್ರಜೆಗಳು, ವಾಗ್ದಾನ ಪುತ್ರರು ಎಂಬುದಾಗಿ ಅನೇಕ ಸಂಗತಿಗಳಿದೆ. ಆದ್ರೆ ಪ್ರಾಮುಖ್ಯವಾಗಿ ರಾಜವಂಶಸ್ಥರಾದ ಯಾಜಕರು, ಹೊಸ ಒಡಂಬಡಿಕೆ ವಿಶ್ವಾಸಿಗಳು ಯಾಜಕರಾಗಿದ್ದಾರೆ. ಸೊ ಇನ್ನೂ ವಿಶೇಷವಾಗಿ ಹೇಳ್ಬೇಕಾದ್ರೆ, ಯಾಜಕೋದ್ಯೋಗವು ಅದು ಹಿರಿತನ ನಡೆಸುವಂಥದ್ದು, ಯಾಜಕೋದ್ಯೋಗವು ಅದು ಸ್ವಾರ್ಥ ಸೇವೆ ಮಾಡುವಂಥದ್ದು, ಯಾಜಕೋದ್ಯೋಗವು ಅದು ಉಪದೇಶಕನ ಸೇವೆಯಾಗಿದೆ. ಸಭಾ ಸೇವೆ ನಡೆಸುವಂಥದ್ದು ಅದು ಯಾಜಕೋದ್ಯೋಗದ ಸೇವೆಯಾಗಿದೆ. ಹಾಗಾಗಿ ಈ ಪ್ರಧಾನ ಮಹಾಯಾಜಕನ ಅತಿ ಶ್ರೇಷ್ಠವಾದ ಯಾಜಕೋದ್ಯೋಗದ ಸೇವೆಯು ಬಹಳ ವಿಶೇಷವಾಗಿದ್ದರಿಂದ ನಾವು ಈ ಸೇವೆಯನ್ನು ನಂಬಿಗಸ್ತರಾಗಿ ಮಾಡಬೇಕಾಗಿದೆ. ನಮ್ಮ ಕರ್ತನಿಗೆ ಲೆಕ್ಕ ಒಪ್ಪಿಸುವಂತ ಸೇವೆ ನಿರ್ವಹಿಸಬೇಕಾಗಿದೆ ಮತ್ತು ಸಮರ್ಪಣೆಯುಳ್ಳಂತ ಒಂದು ಸೇವೆ ನಾವು ಮಾಡಬೇಕಾಗಿದೆ.
ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ನಂತರ ದೇವಾಲಯದ ತೆರೆಯು, ಅಂದ್ರೆ ಮಹಾಪರಿಶುದ್ಧವಾದ ಸ್ಥಳಕ್ಕೆ ಹೋಗುವಂತ ತೆರೆಯು ಅದು ಮೇಲಿನಿಂದ ಹರಿಯಲ್ಪಟ್ಟಿತ್ತು. ಅಂದ್ರೆ ಕ್ರಿಸ್ತನ ಪ್ರಾಣ ತ್ಯಾಗವು ದೇವಾಲಯದ ಸಂಪೂರ್ಣ ಪ್ರವೇಶಕ್ಕೆ ಅನುಮತಿ ಮಾಡಿಕೊಡ್ತು. ಆತನೇ ಮಹಾಯಾಜಕನಾಗಿ, ಶ್ರೇಷ್ಠ ಯಾಜಕನಾಗಿ, ವಿಶ್ವಾಸದ ಮೂಲಕವಾಗಿ ರಕ್ಷಿಸಲ್ಪಟ್ಟ ಪ್ರತಿಯೊಬ್ಬರಿಗೂ ಕೂಡ ನಿತ್ಯ ವಿಮೋಚನೆಯನ್ನು ಉಂಟು ಮಾಡಿ ಆ ಮಹಾಪರಿಶುದ್ಧವಾದ ಸ್ಥಳಕ್ಕೆ ಆತನು ಪ್ರವೇಶ ಮಾಡಿಕೊಟ್ಟನೆಂಬುದಾಗಿ ಬರೆಯಲ್ಪಟ್ಟಿದೆ. ಆದುದರಿಂದ ಕರ್ತನಾದ ಯೇಸು ಕ್ರಿಸ್ತನು ಲೇವಿಕ ಯಾಜಕರಿಗಿಂತಲೂ ಶ್ರೇಷ್ಠ ಯಾಜಕನಾಗಿ ನಮ್ಮ ಬದಲಾಗಿ ಆತನು ಯಜ್ಞವನ್ನು ಸಮರ್ಪಿಸಿದ್ದಾನೆ. ಮಾತ್ರವಲ್ಲ, ನಿಮ್ಮನ್ನು ನಮ್ಮನ್ನು ಆತ ಯಾಜಕರನ್ನಾಗಿ ಮಾಡಿ ಒಂದು ವಿಶೇಷವಾದ ಸೇವಾ ಬಾಧ್ಯತೆಯನ್ನು ನಮಗೆ ಕೊಟ್ಟಿದ್ದಾನೆ. ನಾವು ನಿರ್ವಹಿಸಬೇಕಾಗಿದೆ ಯಾಜಕೋದ್ಯೋಗ ಸೇವೆಯನ್ನು. ಆತನ ಮಹಿಮೆಗಾಗಿ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿದೆ. ಅನೇಕರನ್ನು ಕ್ರಿಸ್ತನಿಗಾಗಿ ನಾವು ಸಿದ್ಧ ಮಾಡಬೇಕಾಗಿದೆ. ಈ ಯಾಜಕೋದ್ಯೋಗದಿಂದ ಕೆಲವರನ್ನು ಬೆಂಕಿಯಿಂದ ಎಳೆಯಬೇಕಾಗಿದೆ. ಯಾಜಕ ಸೇವೆ ಮಾಡುತ್ತಾ ಕೆಲವರ ತಪ್ಪುಗಳನ್ನು ಕ್ಷಮಿಸಬೇಕಾಗಿದೆ. ಯಾಜಕೋದ್ಯೋಗ ಸೇವೆ ಮಾಡುತ್ತಾ ಕೆಲವರನ್ನು ಮನ್ನಿಸಬೇಕಾಗಿದೆ. ಕೆಲವರನ್ನು ಉತ್ತೇಜನ ಪಡಿಸಬೇಕಾಗಿದೆ. ಕೆಲವರಿಗೆ ಬೋಧಿಸಬೇಕಾಗಿದೆ. ಉತ್ತಮ ಸ್ಥಿತಿಗೆ ಕೆಲವರು ನಡೆಸಬೇಕಾಗಿದೆ. ಯಾಜಕೋದ್ಯೋಗದ ಸೇವೆಯು ಅತಿ ಶ್ರೇಷ್ಠವಾದ ಸೇವೆಯಾಗಿ ನಿರ್ವಹಿಸಬೇಕಾಗಿದೆ. ದೇವರು ತಾನೇ ಈ ವಾಕ್ಯ ಭಾಗಗಳನ್ನು ನಮಗೋಸ್ಕರ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ.